ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವ ರೀತಿ ಮೆಸೇಜ್ ಕೊಡ್ತಾ ಅನ್ನೋದಲ್ಲ, ಯಾರು ಸಹಿಸಲಾರ್ದಂಥದ್ದು. ಯಾವ ರೀತಿ ಮೆಸೇಜ್ ಕೊಡ್ತದ ಅದು ಸೆಕೆಂಡ್ರಿ. ಅದು ಒಂಥರ ಅದ್ ಏನನ್ನೋದೇ ಗೊತ್ತ. ಯಾಕಂದ್ರೆ ನಾನು ವಿಡಿಯೋನು ನೋಡಿಲ್ಲ, ಈ ಭಾಗದಾಗ ಅಷ್ಟು ಅದನ್ನ ಸದ್ದನು ಮಾಡಿಲ್ಲ. ನಮ್ ಜನರಿಗೆ ಅದ್ರ ಬಗ್ಗೆ ಯಾರು ತಲೆನೂ ಕೆಡಿಸಂಗಿಲ್ಲ. ಅಂದ್ರ ಆ ವಿಷಯನೇ ನಮ್ ಜನರಿಗೆ ಇನ್ನ ಮುಟ್ಟಿಲ್ಲ. ಬೆಂಗಳೂರು ಮಾಧ್ಯಮದಲ್ಲೇ ನಾವೆಲ್ಲ ನೋಡ್ತಿದೀವಿ. ಬಟ್ ಅದು ಯಾರೇ ಮಾಡ್ಲಿ, ಪ್ರಜ್ವಲ್ ರೇವಣ್ಣ ಅಂತಲ್ಲ, ಯಾರೇ ಮಾಡಿದ್ರು ಸಾಮಾನ್ಯ ಮನುಷ್ಯರು ಮಾಡಕ್ ಒಂದು ಅಥವಾ ಯಾರು ಮಾಡಿದ್ರು ಒಂದು ಸ್ಯಾಡಿಸ್ಟ್ ಇರ್ಬೇಕು, ರೋಗಿಷ್ಟ ಇರ್ಬೋದು, ಏನಾರ ಇರ್ಬೋದು. ಅದ್ರ ಬಗ್ಗೆ ನಾವು ಈಗ ಏನು ಮಾತಾಡಕ್ ಬರ್ಲಾರಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಬಟ್ ಯಾರು ಮಾಡಿದ್ರು ತಪ್ಪೆ. ಅದಕ್ಕೆ ಅವ್ರು ಮುಖ್ಯಮಂತ್ರಿ ಇದಾರೆ, ಅವ್ರ ಸರ್ಕಾರ ಇದೆ, ಅವ್ರಿಗೆ ಏನಾದ್ರು ಎನ್ಕ್ವೈರಿ ಮಾಡ್ಲಿ, ಆಕ್ಷನ್ ತಗೋಲಿ. ಅದಕ್ಕೆ ಯಾರು ಬೇಡ. ಶಿವಕುಮಾರಣ್ಣ ಅದಂತದೊಂದು ಯೂನಿವರ್ಸಿಟಿನೇ ತೆಗೆದ್ಬಿಟ್ಟ. ಅವ್ರಿಗೆ ಯಾರ್ಯಾರಿಗೆ ಆತ ಒಂದರ ತರ 24 hours ಪಾಲಿಟಿಕ್ಸ್ ಮಾಡಂತವ್ರು. ಅವರು ತಮ್ಮ ಎದುರಾಳಿಗಳಿಗೆ ಯಾವಾಗ ಹೆಂಗ್ ಬಗ್ಗಿ ಬಿಡಬೇಕು, ಯಾವ ಅಸ್ತ್ರ ಬಿಡಬೇಕು, ಯಾವ ಆಂಗಲ್ ನೇ ಬಗ್ಗಿ ಬಿಡಬೇಕು ಎಲ್ಲಾನು ಗೊತ್ತವ್ರಿಗೆ. ಅವ್ರು ಅವೆಲ್ಲ ಅಸ್ತ್ರ ಉಪಯೋಗಿಸ್ತಾರೆ. ಕೆಲವೊಬ್ರಿಗೆ ಬೆದರ್ಸ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ ಸಿಡಿ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ ಏನೇನ್ ಬೇಕಾದ್ರೂ ಉಪಯೋಗಿಸ್ತಾರೆ. ಅವ್ರ ಟೈಮ್ ಬಂದಾಗ ಅವ್ರು ಯಾರ್ಯಾರಿಗೆ ಎದುರಾಳಿಗೆ ಏನ್ ಕೊಡ್ಬೇಕು ಅವ್ರು ಕೊಡ್ತಾರೆ. ನೋಡ್ರಿ, ನಾವು ನಿಮ್ ಮಾಧ್ಯಮದಲ್ಲಿ ನೋಡಿದೀವಿ. 1 ವರ್ಷ 2 ವರ್ಷ ಹಿಂದೆ ನಮ್ಗೆ ಗೊತ್ತಿತ್ತಂತ ಯಾರೋ ಡ್ರೈವರ್ ಏನೋ ಹೇಳ್ತಿದ್ದ. ಮತ್ತ ಅವಾಗ ಗೊತ್ತಿದ್ದಾಗ ಅವಾಗ ಯಾಕೆ ರಿಲೀಸ್ ಮಾಡ್ಲಿಲ್ಲ? ಅವಾಗೆ ಮಾಡಿ ಅಂತ ಇತ್ತಂದ್ರೆ ಇಷ್ಟೊತ್ತಿಗೆ ಅವ್ರು ಸಜಾನೆ ಮಾಡಿಸ್ಬೋದಾಗಿತ್ತಲ್ಲ. ಅಂದ್ರೆ ಇವ್ರಿಗೆ ಯಾರ ತಪ್ಪು ಮಾಡಿರ ತಪ್ಪಕ್ಕಿಂತ ಹೆಚ್ಚು ರಾಜಕೀಯನೇ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗಕ್ಕಿಂತ ಮುಂಚೆ ರಾಜಕೀಯ ಲಾಭ ಆಗ್ಬೇಕು. ಅದನ್ನ ಕಾಯ್ಕೊಂಡು ಕುಂತು 2-3 ದಿನ ವೋಟಿಂಗ್ ಇದ್ದಾಗ ಬಿಟ್ಟು ಜನರ ಇದು ಸರಿಯಲ್ಲ. ನಿಮ್ ಕೈಯಾಗ ಮೊದಲೇ ಬಂದಿತ್ತ, ತಕ್ಷಣನೇ ಆಕ್ಷನ್ ತಗೊಂಡು ಅವ್ರಿಗೆ ಯಾರು ತಪ್ಪು ಮಾಡಿದ್ರಿಗೆ ಸಜಾ ಆಗಿತ್ತಂದ್ರೆ ಅದು ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಿತ್ತು. 5 ವರ್ಷದಿಂದಲೇ ಪ್ರಕರಣ ನಡೆದಿದೆ. ಅವಾಗ ಜೋಡತ್ತಗಳ ಕುಮಾರಸ್ವಾಮಿ ಇದೆ, ಡಿ ಕೆ ಶಿವಕುಮಾರ್ ಅವರು ಜೋಡತ್ತಗಳಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಸಿದ್ರು. ಅದಾದ್ಮೇಲೆ ಈ ಬ್ಯಾಡ್ ಆಗೈತಿ, ಈ ಬ್ಯಾಡ್ ಆದಂತ ಹಿಂಗ್ ಮಾಡೋದು. ನೋಡ್ರಿ, ಅವರು ತಮ್ಗೆ ಯಾವಾಗ ಏನ್ ಬೇಕಾದ ಅಸ್ತ್ರ ಉಪಯೋಗಿಸ್ತಾರ. ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರ. ನೀವು ಈಗ MP ಎಲೆಕ್ಷನ್ ಆದ್ಮೇಲೆ ನೋಡಕ್ಕಂತೀನಿ ಸಿದ್ದರಾಮಣ್ಣನ ವಿರುದ್ಧನು ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರ. ನೀವು ನೋಡ್ರಿ, ಎಲ್ಲಾ ಅಸ್ತ್ರ ಅವ್ರಿ DK ಅಣ್ಣನ ಹತ್ರ. ನೀವು ಕಾದ್ ನೋಡ್ರಿ, DK ಅಣ್ಣ ಏನ್ ಬಿಡ್ತಾನಂತ ನೋಡ್ರಿ. ಆ ಉಕ್ಕು DK ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ. ಸಿದ್ದರಾಮಣ್ಣ ಇಳಿಸಕ ಬೇಕಾದ್ ಮಾಡ್ತಾನ. ನೀವ್ ನಾಳೆ ನೀವು ಬೇಕಾದಾಗ ನೋಡಕಂತ್ರಿ. ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರ ಒಂದು ಕರಪ್ಷನ್ ಆರೋಪ ಮಾಡ್ಯಾರ, CD ಬಿಡ್ತಾರ. ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು ರಾಜುಗೌಡನಲ್ಲ, BJPನಲ್ಲ, DK ಶಿವಕುಮಾರ್ ಅವರೇ ಕೂತು. ಸಿದ್ದರಾಮಣ್ಣಗೆ ಹೇಳ್ತೀನಿ ನಾನು, ಸಿದ್ದರಾಮಣ್ಣ ಅವ್ರೆ, ನೀನು ಅಂತವ್ರ ಜೊತೆಗೂ ಓಡಾಡಕ್ ಹೋಗ್ಬೇಡ. ನಿನಗೆ ಕೂತಾರ್ತಾರ. ಅವ್ರ ಕಣ್ಣಿರೋದು ನಿನ್ ಕುರ್ಚಿ ಮೇಲೇನೆ ಆದ. ಪಾಪ ಗೊತ್ತಿಲ್ಲದ ಕರ್ಕೊಂಡ್ ಓಡಾಡ ಅವ್ರಿಗೂ ಗೊತ್ತು, ಅನಿವಾರ್ಯ. ಮೇಲೆ ಅವ್ರು ಬಿಡಲ್ ಹೋಗ್ಯಾರ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನ್ ಹೇಳಿದ್ರು? DK ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಣ್ಣ ಅವರು ರಾಜ್ಯಾಧ್ಯಕ್ಷ ಅಂತ ಹೇಳಿದ್ರು. ಅವ್ರ ಮನಸ್ಸಿನಾಗ ಅದು ಆಲ್ರೆಡಿ ಪ್ಲಾನ್ ನಡೆದದ. ಅವರು ಒಟ್ಟ MP ಎಲೆಕ್ಷನ್ ಆದ್ಮೇಲೆ ಸಿದ್ದರಾಮಣ್ಣಗ ಏನೋ ಒಂದು ಉತ್ತರ ಅಂತ ಪ್ಲಾನ್ ಮಾಡಕತ್ತಾರ. ಎಲ್ಲ ನಡೆಸ್ಯಾರ್ರಿ ಅವ್ರು. ಎಲ್ಲ ಅವ್ರ ಹತ್ರ ಎಲ್ಲ ಅಸ್ತ್ರಗಳು, ಯಾವ ಅಸ್ತ್ರ ಇದು ಮಾಡ್ತಾರೆ ಹೆಂಗ್ ಗೊತ್ತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.